ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ನಿಜವಾದ ಧನ್ಯರು ಎಂಬುದಾಗಿ ಸ್ವಾಮಿ ಯಾರನ್ನು ಕುರಿತಾಗಿ ಹೇಳ್ತಿದ್ದಾರೆ ಎಂಬುದಾಗಿ ನಾವು ಜ್ಞಾನಿಸ್ತಾ ಬರ್ತಾ ಇದ್ದೀವಿ. ಆ ನಿಜವಾದ ಧನ್ಯತೆ ನಮ್ಮಲ್ಲಿದೆಯಾ? ನಾವು ನಿಜವಾಗಿ ಆ ಧನ್ಯತೆಯನ್ನು ಹೊಂದಿಕೊಳ್ತಿದ್ದೀವ? ಬನ್ನಿ ಮುಂದುವರೆದು ಆ ವಾಕ್ಯ ಭಾಗವನ್ನು ನಾವು ಧ್ಯಾನಿಸೋಣ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 46ನೇ ವಚನ. ಯಜಮಾನನು ಬಂದು ಯಾವ ಆಳಿಗೆ ಹೀಗೆ ಮಾಡುವುದನ್ನು ಕಾಣುವನೋ ಆ ಆಳು ಧನ್ಯನು. ಪ್ರಿಯರೇ, ಯಜಮಾನನು ಬಂದು ಯಾವ ಆಳಿಗೆ ಹೀಗೆ ಮಾಡುವುದನ್ನು ಕಾಣುವನೋ ಅವನು ಧನ್ಯನು ಎಂಬುದಾಗಿ ಸ್ವಾಮಿ ಹೇಳ್ತಿದ್ದಾರೆ. ಹಾಗಾದ್ರೆ ಆಳು ಅಂತ ಕರೆಯುವಾಗ ಇದು ಯಾರನ್ನ ಕುರಿತಾಗಿ ಸೂಚಿಸುತ್ತದೆ ಅಂದ್ರೆ ಒಬ್ಬ ಸೇವಕರನ್ನ ಕುರಿತಾಗಿ. ಪ್ರಿಯರೇ, ನೀವೊಂದು ಸಭೆಯ ಸೇವಕರಾಗಿರ್ಬೋದು, ಸೇವಕಿಯಾಗಿರ್ಬೋದು, ಅಥವಾ ನೀವೊಂದು ಸಭೆಯಲ್ಲಿ ಲೀಡರ್ ಆಗಿರ್ಬೋದು, ಹಿರಿಯರಾಗಿರ್ಬೋದು, ಅಥವಾ ನೀವೊಂದು ಕುಟುಂಬನ ನಡೆಸುವಂತ ಒಂದು ಯಜಮಾನನ್ನಾಗಿರ್ಬೋದು, ಅಥವಾ ಒಂದು ಮನೆಯ ನಡೆಸುವ ಯಜಮಾನಿ ನೀವು ಆಗಿರ್ಬೋದು. ತಂದೆಯಾದ ದೇವರು ನಮಗೆ ಒಂದು ಜವಾಬ್ದಾರಿಕೆಯನ್ನು ಕೊಟ್ಟಿದ್ದಾನೆ. ಹಾಗಾದ್ರೆ ಆ ಆಳು ತನ್ನ ಮನೆಯವರಿಗೆ, ತನ್ನ ಸಭೆಯವರಿಗೆ, ತನ್ನ ದೇವ ಜನರಿಗೆ ಒತ್ತೊತ್ತಿಗೆ ಬೇಕಾಗಿರೋ ಆಹಾರವನ್ನ ಒದಗಿಸಿ ಕೊಡಬೇಕಂತೆ. ಅಂದ್ರೆ ಅರ್ಥ ಏನು ಪ್ರಿಯರೇ? ಹಾಗಾದ್ರೆ ಒಬ್ಬ ವ್ಯಕ್ತಿ ಆತ್ಮಿಕವಾಗಿ ಬೆಳವಣಿಗೆ ಆಗುವುದಕ್ಕೆ, ಒಬ್ಬ ವ್ಯಕ್ತಿ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ, ಒಬ್ಬ ವ್ಯಕ್ತಿ ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸುವುದಕ್ಕಾಗಿ ಆತನಿಗೆ ಬೇಕಾಗಿರುವಂತ ದೈವಿಕ ಆಲೋಚನೆಗಳಾಗಿರ್ಬೋದು, ದೇವರ ವಾಕ್ಯ ಉಪದೇಶವಾಗಿರ್ಬೋದು, ದೇವರ ಪ್ರಕಟಣೆ ಮತ್ತು ದೇವರ ನಡೆಸುವಿಕೆ ಆಗಿರ್ಬೋದು, ದೇವರ ಆತ್ಮನ ಒಂದು ಅನ್ಯೋನ್ಯತೆ ಆಗಿರ್ಬೋದು. ಆ ವ್ಯಕ್ತಿಗೆ ಹೇಗೆ ನಾವು ದೇವರ ಅನ್ಯೋನ್ಯತೆಯಲ್ಲಿ ಇರ್ಬೋದು, ಹೇಗೆ ಅವನ ಆತ್ಮಿಕವಾಗಿ ಮತ್ತೆ ಆತನ ಜೀವಿತದಲ್ಲಿ ದೇವರೊಟ್ಟಿಗೆ ಒಳ್ಳೆ ಸಂಬಂಧನ ಇಟ್ಟುಕೊಂಡು, ಹೇಗೆ ದೇವರ ಅನ್ಯೋನ್ಯತೆಯಲ್ಲಿ, ದೇವರ ಭಯ ಭಕ್ತಿಯಲ್ಲಿ ಪರಿಶುದ್ಧವಾದ ಜೀವಿತವನ್ನ ಹೇಗೆ ಜೀವಿಸಿ ದೇವರ ಬರುವಿಕೆಗಾಗಿ ತನ್ನನ್ನು ತಾನು ಹೇಗೆ ಸಿದ್ಧಪಡಿಸಿಕೊಳ್ಳಬೇಕು ಎಂಬುದಾಗಿ ಸತ್ಯವಾಕ್ಯದ ಮೂಲಕವಾಗಿ ನಮಗೆ ಕೊಡಲ್ಪಟ್ಟಿರುವಂತ ಸಭೆಯಾಗಿರ್ಬೋದು, ದೇವ ಜನರಾಗಿರ್ಬೋದು, ನಮಗೆ ಕೊಡಲ್ಪಟ್ಟಿರುವಂತ ಕುಟುಂಬ ಪ್ರಾರ್ಥನೆಗಳಾಗಿರ್ಬೋದು, ನಮಗೆ ಕೊಡಲ್ಪಟ್ಟಂತ ನಮ್ಮ ಸ್ವಂತ ಕುಟುಂಬಗಳಾಗಿರ್ಬೋದು. ಪ್ರಿಯರೇ, ನಾವು ಅವರಿಗೆ ಒತ್ತೊತ್ತಿಗೆ ಬೇಕಾಗಿರುವಂತ ಆತ್ಮಿಕ ಆಹಾರವನ್ನ ಕೊಡುವವರಾಗಿರ್ಬೇಕು, ಆತ್ಮಿಕವಾದ ದೈವಿಕ ಆಲೋಚನೆಗಳನ್ನ ತಿಳಿಸುವವರಾಗಿರ್ಬೇಕು, ಕ್ರಿಸ್ತನ ಮಾರ್ಗವನ್ನ ಸರಿಯಾಗಿ ಅವರಿಗೆ ತೋರಿಸಿಕೊಡುವವರಾಗಿರ್ಬೇಕು. ಪ್ರಿಯರೇ, ಸರಿಯಾಗಿ ಕ್ರಿಸ್ತನ ಮಾರ್ಗದಲ್ಲಿ ಅವ್ರನ್ನ ನಾವು ನಡೆಸುವವರಾಗಿರ್ಬೇಕು. ಯಾರ್ಯಾರು ಈ ರೀತಿಯಾಗಿ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರ್ತಾರೋ, ಯಾರ್ಯಾರು ಈ ರೀತಿಯಾದಂತ ನೀತಿ ಕಾರ್ಯಗಳನ್ನ ಮಾಡುವವರಾಗಿರ್ತಾರೋ ಅವರನ್ನು ಕುರಿತು ಸ್ವಾಮಿ ಹೇಳ್ತಿದ್ದಾನೆ ಧನ್ಯರು ಎಂಬುದಾಗಿ. ಪ್ರಿಯರೇ, ಹಾಗಾದ್ರೆ ನಿಮಗೊಂದು ಸಭೆಯನ್ನ ದೇವರು ಕೊಟ್ಟಿದ್ದಾರ. ಹಾಗಾದ್ರೆ ಸಭೆಯ ಮಕ್ಕಳಿಗೆ ಬೇಕಾಗಿರೋ ಒತ್ತೊತ್ತಿಗೆ ಆತ್ಮಿಕ ಆಹಾರವನ್ನ ದೇವರಿಂದ ನೀವು ಹೊಂದಿಕೊಂಡು ಅವರಿಗೆ ಸರಿಯಾದ ಸಮಯಕ್ಕೆ ಕೊಡುವವರಾಗಿರ್ಬೇಕು. ಪ್ರತಿ ವಾರ ಒಂದು ಭಾನುವಾರಕ್ಕೆ ಮಾತ್ರ ಒಂದು ಪ್ರಸಂಗ ಮಾಡುವವರಾಗಿರಬಾರ್ದು. ಮತ್ತೆ ಅವರನ್ನ ನಾವು ಬಲಪಡಿಸುವವರಾಗಿರ್ಬೇಕು, ಅವರ ಸ್ಥಿತಿಗತಿಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋರಾಗಿರ್ಬೇಕು. ಎಲ್ಲಿ ಆತ್ಮಿಕವಾಗಿ ದೇವರ ಮಾರ್ಗದಲ್ಲಿ ಇದ್ದಾರೋ, ಅಥವಾ ಇಲ್ಲ ದೇವರಿಂದ ದೂರ ಆಗ್ತಿದ್ದಾರೋ, ಅಥವಾ ಇಲ್ಲ ಯಾವ್ದಾದ್ರು ಒಂದು ವಿಷಯದಲ್ಲಿ ಆತ್ಮಿಕವಾಗಿ ಬಿದ್ದೋಗ್ತಿದ್ದಾರೋ, ಅಥವಾ ಯಾವ್ದಾದ್ರು ಒಂದು ಇಕ್ಕಟ್ಟಲ್ಲಿ ಅವರು ಸಿಲುಕಿಕೊಳ್ತಿದ್ದಾರೋ ಎಂಬುದಾಗಿ ನಾವು ಸಭಾಪಾಲಕರಾಗಿರುವಂತ ಸೇವಕರಾಗಿರುವಂತ ನಾವುಗಳು ಅದನ್ನ ಗ್ರಹಿಸಿಕೊಳ್ಳೋರಾಗಿರ್ಬೇಕು. ಪ್ರಿಯರೇ, ಅವರ ಆತ್ಮಿಕ ಬೆಳವಣಿಗೆಗಾಗಿ ನಾವು ದೇವರಿಂದ ಆಲೋಚನೆಯನ್ನು ಹೊಂದಿಕೊಂಡು ಸೇವಕರು ಅವ್ರಿಗೆ ಏನ್ ಮಾಡ್ಬೇಕು, ಒಂದು ಆತ್ಮಿಕವಾದಂತ ಸತ್ಯದ ಮಾರ್ಗವನ್ನ ತಿಳಿಸುವವರಾಗಿದ್ದು, ಆತ್ಮಿಕವಾಗಿ ಅವರನ್ನ ಪ್ರೋತ್ಸಾಹ ಪಡಿಸುವವರಾಗಿರ್ಬೇಕು, ಮತ್ತೆ ಅವ್ರನ್ನ ಬಲಪಡಿಸುವವರಾಗಿರ್ಬೇಕು. ಅಷ್ಟು ಮಾತ್ರ ಅಲ್ಲದೆ, ಒಂದು ವೇಳೆ ನೀವೊಂದು ಕುಟುಂಬದ ಯಜಮಾನನಾಗಿರ್ಬೋದು, ಒಂದು ವೇಳೆ ಕುಟುಂಬ ನಡೆಸುವಂತ ಯಜಮಾನಿ ನೀವಾಗಿರ್ಬೋದು. ಪ್ರಿಯರೇ, ನಿಮಗೆ ಕೊಡಲ್ಪಟ್ಟಿರುವಂತ ಕುಟುಂಬವನ್ನ, ನಿಮಗೆ ಕೊಡಲ್ಪಟ್ಟಂತ ಮಕ್ಕಳನ್ನ ನೀವು ಪ್ರಾರ್ಥನೆಯಲ್ಲಿ ಆತ್ಮಿಕವಾಗಿ ಮತ್ತೆ ದೇವರ ಅನ್ಯೋನ್ಯತೆಗೆ ಹೋಗೋದಕ್ಕಾಗಿ ಅವರನ್ನ ಬಲಪಡಿಸೋರಾಗಿರ್ಬೇಕು. ನಿಮ್ಮ ಕುಟುಂಬವನ್ನ ದೇವರ ಮಾರ್ಗದಲ್ಲಿ ನಡೆಸುವವರಾಗಿರ್ಬೇಕು. ಭಾನುವಾರ ಆಯ್ತು ಅಂದ್ರೆ ದೇವರ ಆಲಯಕ್ಕೆ ಕುಟುಂಬ ಸಮೇತ ಬರುವವರಾಗಿರ್ಬೇಕು, ಕರೆತರುವವರಾಗಿರ್ಬೇಕು, ಮತ್ತೆ ಕುಟುಂಬ ಪ್ರಾರ್ಥನೆ ಮಾಡುವವರಾಗಿರ್ಬೇಕು.
ಜ್ಞಾನಿಸುವವರಾಗಿರ್ಬೇಕು. ಮತ್ತೆ ದೇವರ ವಾಕ್ಯನ ಓದಿ ನೀವು ಜ್ಞಾನಿಸುವವರಾಗಿರ್ಬೇಕು. ಮತ್ತೆ ನಿಮ್ಮ ಮಕ್ಕಳಿಗೆ ಕೂಡ ತಂದೆ ತಾಯಿ ನೀವು ದೇವರ ವಾಕ್ಯ ಉಪದೇಶ ಮಾಡೋರಾಗ್ಬೇಕು. ಮತ್ತೆ ದೇವರ ಮಾರ್ಗವನ್ನ ನೀವು ದೇವರಿಂದ ತಿಳ್ಕೊಂಡು ಅವರಿಗೆ ದೇವರ ಮಾರ್ಗವನ್ನ ನೀವು ತಿಳಿಸೋರಾಗಿರ್ಬೇಕು. ಯಾವುದು ದೇವರಿಗೆ ಇಷ್ಟ, ಯಾವುದು ದೇವರಿಗೆ ಇಷ್ಟ ಇಲ್ಲ, ಯಾವ ರೀತಿಯಾಗಿ ನೀವು ಜೀವಿಸಬೇಕು, ಯಾವ ರೀತಿಯಾಗಿ ದೇವರೊಟ್ಟಿಗೆ ಅನ್ಯೋನ್ಯತೆ ಉಳ್ಳವರಾಗಿರ್ಬೇಕು, ಹೇಗೆ ಪ್ರಾರ್ಥಿಸಬೇಕು, ಹೇಗೆ ನಾವು ಆತ್ಮಿಕವಾದಂತ ವರಗಳನ್ನು ಹೊಂದಿಕೊಳ್ಳಬಹುದು, ಹೇಗೆ ನಾವು ದೇವರು ಮೆಚ್ಚುವಾಗಿ ಜೀವಿಸಬಹುದು ಎಂಬುದಾಗಿ ನೀವು ನಿಮ್ಮ ಮಕ್ಕಳಿಗೆ ತಿಳಿಸೋರಾಗಿರ್ಬೇಕು. ಪ್ರೇರೆ, ನೀವು ದೇವರಿಂದ ಹೊಂದಿಕೊಳ್ಳೋರಾಗಿರ್ಬೇಕು. ನಿಮಗೆ ಸಭಾಪಾಲಕರು ಕೊಡಲ್ಪಟ್ಟಿರ್ತಾರೆ. ನೀವು ದೇವರ ಸೇವಕರೊಟ್ಟಿಗೆ ಒಳ್ಳೆ ಅನ್ಯೋನ್ಯತೆ ಉಳ್ಳವರಾಗಿ ದೇವರ ಸೇವಕರ ಮೂಲಕವಾಗಿ ದೇವರು ಕೊಡುವಂತ ಒಳ್ಳೆ ಆಲೋಚನೆಗಳನ್ನ ನೀವು ಹೊಂದಿಕೊಳ್ಳೋರಾಗಿರ್ಬೇಕು. ಮತ್ತೆ ದೇವರ ವಾಕ್ಯದ ಗುಡಾರ್ಥಗಳನ್ನ ನೀವು ತಿಳ್ಕೊಳ್ಳೋರಾಗಿರ್ಬೇಕು. ಸೇವಕರು ನಿಮಗೆ ಕೊಡುವಂತ ಆಲೋಚನೆಗಳಿಗೆ ನೀವು ಇದೇರಾಗಬೇಕು. ಅವರು ಉಪದೇಶಿಸುವ ವಾಕ್ಯ ಭಾಗಗಳಲ್ಲಿರುವಂತ ಸತ್ಯವನ್ನ ನೀವು ತಿಳ್ಕೊಳ್ಳೋರಾಗಿರ್ಬೇಕು. ಪ್ರೇರೆ, ಅದನ್ನ ನಿಮ್ಮ ಕುಟುಂಬಗಳಿಗೂ ತಿಳಿಸ್ತಾ ನೀವು ಒತ್ತೊತ್ತಿಗೆ ನಿಮ್ಮ ಕೈ ಕೆಳಗಡೆ ಇರುವಂತ ನಿಮ್ಮ ಕುಟುಂಬ ಆಗಿರ್ಬೋದು, ನಿಮ್ಮ ಸಭೆ ಆಗಿರ್ಬೋದು, ನಿಮ್ಮ ವಿಶ್ವಾಸಿಗಳಾಗಿರ್ಬೋದು, ಅಥವಾ ಕುಟುಂಬ ಪ್ರಾರ್ಥನೆಗಳಾಗಿರ್ಬೋದು, ಅಥವಾ ಹಳ್ಳಿ ಪ್ರಾರ್ಥನೆಗಳಾಗಿರ್ಬೋದು, ಅವರಿಗೆ ಒತ್ತೊತ್ತಿಗೆ ಬೇಕಾಗಿರುವಂತ ಆತ್ಮಿಕವಾದಂತ ಆಹಾರವನ್ನ, ಆತ್ಮಿಕವಾಗಿ ಅವರು ಬೆಳಿಲಿಕ್ಕೆ ದೇವರ ವಾಕ್ಯ ಉಪದೇಶವನ್ನ, ಪ್ರಾರ್ಥನೆ ಮಾಡುವುದನ್ನ, ಮತ್ತೆ ಹೇಗೆ ದೇವರ ಒಟ್ಟಿಗೆ ಅನ್ಯೋನ್ಯತೆಯಲ್ಲಿ ಜೀವಿಸ್ಬೇಕನ್ನೋದನ್ನ ಅವರಿಗೆ ನಾವು ತಿಳಿಸಿಕೊಡುವವರಾಗಿರ್ಬೇಕು. ಯಾರು ಈ ವಿಷಯದಲ್ಲಿ ಆಸಕ್ತಿ ಉಳ್ಳವರಾಗಿರ್ತಾರೋ, ಯಾರು ಈ ಕಾರ್ಯವನ್ನ ತಪ್ಪದೆ ಮಾಡೋರಾಗಿರ್ತಾನೋ, ಆಗ ಪರಲೋಕದ ಯಜಮಾನ ಬರುವಾಗ ಆತನನ್ನು ನೋಡಿ ಹೇಳ್ತಾರೆ, ನೀನು ಧನ್ಯನು ಎಂಬುದಾಗಿ. ಪ್ರಿಯರೇ, ಹಾಗಾದ್ರೆ ನಮ್ಮ ಕೈ ಕೆಳಗಡೆ ಕುಟುಂಬ ಇರ್ಬೋದು, ನಮ್ಮ ಕೈ ಕೆಳಗಡೆ ದೇವರು ಸಭೆಯನ್ನ ಕೊಟ್ಟಿರ್ಬೋದು, ಅಥವಾ ನಾವು ಒಂದು ಸಭೆಯಲ್ಲಿ ಹಿರಿಯರು ಅಥವಾ ಒಂದು ಸಭೆಯಲ್ಲಿ ನಾವು ಲೀಡರ್ಗಳಾಗಿರ್ಬೋದು, ಸೇವಕರು ನಮ್ಮನ್ನ ನಂಬಿ ಒಂದು ವೇಳೆ ನಮ್ಮನ್ನ ಕೆಲವು ಕುಟುಂಬಗಳು ನಮ್ಮ ಅಧೀನಕ್ಕೆ ಒಪ್ಪಿಸಿಕೊಟ್ಟಿರ್ಬೋದು. ಹಾಗಾದ್ರೆ ನಾವು ಆ ವಿಷಯದಲ್ಲಿ ಹೇಗೆ ನಡ್ಕೊಳ್ತಾ ಇದ್ದೀವಿ? ಅವರು ಒತ್ತೊತ್ತಿಗೆ ನಮಗೆ ಸೇವಕರು ಕೊಟ್ಟಂತ ತರಬೇತಿ ಮೂಲಕವಾಗಿ, ದೇವರು ಸೇವಕರ ಮೂಲಕವಾಗಿ ಕೊಡುವಂತ ಆಲೋಚನೆಗಳನ್ನ ತೆಗೆದುಕೊಂಡು ಹೋಗಿ ನಾವು ಪ್ರಾಮಾಣಿಕವಾಗಿ ಅವರಿಗೆ ತಿಳಿಸಿ ಒಂದು ಆತ್ಮಿಕವಾದ ಬೆಳವಣಿಗೆಗಾಗಿ ಪ್ರೋತ್ಸಾಹ ಮಾಡ್ತಿದ್ದೀವ? ಅವ್ರನ್ನ ತುಂಬಾ ದಿನ ಆಯ್ತು ಅವ್ರನ್ನ ಭೇಟಿಯಾಗಿ ಅಲಕ್ಷ್ಯ ಮಾಡ್ತಾ ಅವ್ರನ್ನ ಯಾವಾಗ್ಲೂ ಮಾತನಾಡ್ತೀವಿ, ಯಾವಾಗ್ಲೂ ಹೋಗ್ತೀವಿ ಬರ್ತೀವಿ ಎಂಬುದಾಗಿ ಅವ್ರ ಕುರಿತಾಗಿ ಅಲಕ್ಷ್ಯ ಮಾಡ್ತಿದೀವ? ಹಾಗಾಗಿ ಅವ್ರು ಏನೋ ಹಿಂಜರ್ದು ಹೋಗ್ತಿದ್ದಾರ, ಆತ್ಮಿಕದಲ್ಲಿ ಬಿದ್ದು ಹೋಗ್ತಿದ್ದಾರ, ವಿಶ್ವಾಸದಲ್ಲಿ ಹಿಂತಿರುಗಿ ಹೋಗ್ತಿದ್ದಾರ? ಇವೆಲ್ಲವನ್ನ ನಾವು ಗ್ರಹಿಸಿಕೊಳ್ಳದಿದ್ರೆ ನಾವು ಧನ್ಯರಾಗಲ್ಲ. ಪ್ರೇರಣೆ, ಹಾಗಾದ್ರೆ ದೇವರು ನಮ್ಮನ್ನ ಮನೆವಾರ್ತೆಯವರಾಗಿ ಇಟ್ಟ ಮೇಲೆ ನಾವು ಇವೆಲ್ಲ ಗ್ರಹಿಸಿಕೊಂಡು ಅದನ್ನ ಮಾಡೋರಾಗಿರ್ಬೇಕು. ಒಂದು ವೇಳೆ ಈ ವಿಷಯದಲ್ಲಿ ನಾನು ಇನ್ನೂ ಪ್ರಾಮಾಣಿಕತೆಯಲ್ಲಿ ಬರಬೇಕು, ಅಥವಾ ನನಗೆ ದೇವರು ಕೊಟ್ಟದ್ದನ್ನು ನಾನು ಇನ್ನೂ ಉತ್ತೀರ್ಣನಾಗಿ ನಾನು ಮಾಡ್ಬೇಕು ಅನ್ನೋದಾದ್ರೆ ಇನ್ನು ದೇವರಿಂದ ನಾವು ಸಹಾಯನ ಕೇಳಿಕೊಳ್ಳೋಣ. ಬನ್ನಿ ಪ್ರಾರ್ಥಿಸೋಣ. ದೇವರ ಈ ವಿಷಯದಲ್ಲಿ ಮುನ್ನಡೆಸಲಿ. ಪ್ರೀತಿ ಕನಿಕರವುಳ್ಳ ತಂದೆಯ ದೇವರೇ, ನೀನು ಮನೆ ಯಜಮಾನನಾಗಿದ್ದೀ ಅಪ್ಪ, ನಾವು ಆಳುಗಳಾಗಿದ್ದೀವಿ. ನಮ್ಮ ಕೈ ಕೆಳಗಡೆ ಕೊಡಲ್ಪಟ್ಟಂತ ಎಲ್ಲ ದೇವ ಜನರಿಗಾಗಿರ್ಬೋದು, ಸಭೆಗಾಗಿರ್ಬೋದು, ಸ್ವಾಮಿ ಕುಟುಂಬಗಳಿಗಾಗಿರ್ಬೋದು, ಒತ್ತೊತ್ತಿಗೆ ಬೇಕಾಗಿರುವಂತ ಆತ್ಮಿಕ ಆಹಾರವನ್ನು ಕೊಡುತ್ತಾ ಅಪ್ಪ, ಅವ್ರನ್ನ ಆತ್ಮಿಕವಾಗಿ ಬೆಳೆಸ್ತಾ ನಿಮ್ಮ ದೃಷ್ಟಿಲಿ ಯೋಗ್ಯರಾಗಿ ಕಾಣಲ್ಪಡುವುದಕ್ಕೆ ಪ್ರಯಾಸ ಪಡುವಂತೆ ನಮ್ಮನ್ನು ಒಪ್ಪಿಸಿಕೊಡ್ತೀವಿ. ನಮ್ಮನ್ನು ಉಪಯೋಗಿಸು, ನಮಗೆ ಬೋಧಿಸು, ನಮ್ಮನ್ನ ಕಲಿಸು, ನಾವು ಕೂಡ ಇತರರಿಗೆ ಕಲಿಸುವಂತೆ ನಮಗೆ ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರೇ, ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.